ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೇಳುತ್ತಿರುವ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ನೀವು 3 ವರ್ಷದ ಮಕ್ಕಳಿಂದ ಹಿಡಿದು 60 ವರ್ಷದ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಕಾಡಿನ ರಾಜ ಯಾರು ಎಂದು ಕೇಳಿದರೆ ಅವರ ಉತ್ತರ ಒಂದೇ ಆಗಿರುತ್ತದೆ, ಅದು ಸಿಂಹ ಎಂದು. ಆದರೆ ನಾನು ಇವತ್ತು ಹೇಳುತ್ತಿರುವ ಪ್ರಾಣಿಯ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ನಿಮ್ಮ ಆಲೋಚನೆಯನ್ನು ಚೇಂಜ್ ಮಾಡ್ಕೋಬೋದು. ಅದು ಯಾವುದು, ಇಷ್ಟೊಂದು ಹೈಪ್ ಮಾಡಿ ಹೇಳ್ತಿದ್ದೀನಂತ ನೋಡಿದ್ರೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ದೇಹ ಶಕ್ತಿ ಬಲಿಷ್ಠವಾಗಿರುವ ಪ್ರಾಣಿಗಳು ಆನೆ ಮತ್ತು ಸಿಂಹ, ಹುಲಿಯನ್ನು ಸರ್ಕಸ್ಗಳಲ್ಲಿ ನೋಡಿರ್ತೀರ. ಆದರೆ ನರಿಯನ್ನು ಸರ್ಕಸ್ಗಳಲ್ಲಿ ನೋಡಿರಲು ಸಾಧ್ಯ ಇಲ್ಲ ಅನ್ಕೋತೀನಿ. ಫಾಕ್ಸ್, ಕನ್ನಡದಲ್ಲಿ ನರಿ ಎಂದು ಕರೆಯಲಾಗುತ್ತಿರುವ ಈ ಪ್ರಾಣಿಯು ನಾಯಿಯ ಕುಟುಂಬಕ್ಕೆ ಸೇರಿರುವ ಅತ್ಯಂತ ಬುದ್ಧಿವಂತ ಪ್ರಾಣಿಯಾಗಿದೆ. ವಿಶ್ವದಾದ್ಯಂತ 37ಕ್ಕೂ ಹೆಚ್ಚು ಜಾತಿಯ ನರಿಗಳಿವೆ. ಅವುಗಳಲ್ಲಿ ಕೆಂಪು ನರಿ ಅತ್ಯಂತ ಸಾಮಾನ್ಯವಾಗಿದೆ. ಇವು ಸಣ್ಣ ಅಥವಾ ಮಧ್ಯಮ ಗಾತ್ರದ ಸಸ್ತನಿಯಾಗಿದೆ. ಪ್ರಾಣಿ ಜಗತ್ತಿನಲ್ಲಿ ನರಿಯನ್ನು ಅತ್ಯಂತ ಜಾಣ ಮತ್ತು ಕುತಂತ್ರ ಪ್ರಾಣಿ ಎಂದು ಪರಿಗಣಿಸಲಾಗಿದೆ. ಪೊದೆಯಂತಹ ಬಾಲ, ಇದರ ವಿಶೇಷವೇನೆಂದರೆ ದೊಡ್ಡದಾದ ದಪ್ಪನೆಯ ಬಾಲ. ಇದು ಓಡುವಾಗ ಸಮತೋಲನವನ್ನು ಕಾಯ್ದುಕೊಳ್ಳಲು ಮತ್ತು ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ಆಹಾರ ಪದ್ಧತಿ, ಇವು ಸರ್ವಭಕ್ಷಕಗಳು, ಅಂದರೆ ಸಣ್ಣ ಪ್ರಾಣಿಗಳು, ಕೀಟಗಳು, ಪಕ್ಷಿಗಳನ್ನು ತಿಂದು ಬದುಕುತ್ತವೆ. ನರಿಯು ಸುಮಾರು 40ಕ್ಕೂ ಹೆಚ್ಚು ವಿಭಿನ್ನ ಶಬ್ದಗಳನ್ನು ಮಾಡಬಲ್ಲದು. ಅವು ಕಿರುಚಾಟ, ಕೂಗಾಟ, ಮೃದುವಾದ ಧ್ವನಿಗಳ ಮೂಲಕ ಪರಸ್ಪರ ಸಂವಹನ ನಡೆಸುತ್ತವೆ. ನರಿಯು ಅತ್ಯುತ್ತಮ ಶ್ರವಣ ಶಕ್ತಿಯನ್ನು ಹೊಂದಿದೆ. ಅದು ಹಿಮ ಅಥವಾ ಮಣ್ಣಿನ ಕೆಳಗೆ ಚಲಿಸುವ ಸಣ್ಣ ಪ್ರಾಣಿಗಳ ಶಬ್ದಗಳನ್ನು ಕೇಳಬಲ್ಲದು. ನರಿಗಳು ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಹೆಚ್ಚು ಚುರುಕಾಗಿರುತ್ತವೆ. ಇವು ಸುಮಾರು ಗಂಟೆಗೆ 50 km/h ವೇಗದಲ್ಲಿ ಓಡಬಲ್ಲವು. ಇವು ತನ್ನ ಆಹಾರವನ್ನು ನೆಲದೊಳಗೆ ಬಚ್ಚಿಟ್ಟು ನಂತರ ತಿನ್ನುವ ವಿಶೇಷ ಅಭ್ಯಾಸವನ್ನು ಹೊಂದಿದೆ. ಕೆಲವು ನರಿಗಳು ಜೀವನ ಪೂರ್ತಿ ಒಂದೇ ಸಂಗಾತಿಯೊಂದಿಗೆ ಬದುಕುವ ಗುಣವನ್ನು ಹೊಂದಿವೆ. ನರಿಯ ಇನ್ನೊಂದು ವಿಶೇಷ ಗುಣವೆಂದರೆ ನರಿಯು ಭೂಮಿಯ ಕಾಂತೀಯ ಕ್ಷೇತ್ರವನ್ನು, ಅಂದರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಳಸಿ ಬೇಟೆಯನ್ನು ಮತ್ತು ಬೇಟೆಯ ಸ್ಥಳವನ್ನು ಅಂದಾಜು ಮಾಡುತ್ತದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದು ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾಗಿದೆ. ಥ್ಯಾಂಕ್ ಯು.